ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರಕ್ಷಿತಾ ಪ್ರದೀಪ್ ಮಾತಾಡ್ತಿರೋದು. ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಇಂಡಿಯನ್ ಸ್ಟೋರ್ಸ್ಗೆ. ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಎಲ್ಲ ಕಡೆ ಸಿಗುತ್ತೆ, ಲುಲ್ಲು, ಹೈಪರ್ ಮಾರ್ಕೆಟ್ಸಲ್ಲೆಲ್ಲ. ಬಟ್ ಪರ್ಟಿಕ್ಯುಲರ್ ಆಗಿ ಇಂಡಿಯನ್ ಐಟಮ್ಸೇ ಬೇಕು ಈ ಹಬ್ಬ ದಿನಗಳಲ್ಲಿ, ಪೂಜೆ ದಿನಗಳಲ್ಲಿ ಅಂದರೆ ಇಂಡಿಯನ್ ಐಟಮ್ಸ್ಗೆ, ಇಂಡಿಯನ್ ಸ್ಟೋರ್ಸ್ಗೆ ಬರೋದು. ಯೂಶ್ವಲಿ ನಾವು ನೈಟ್ ಟೈಮೇ ಆಚೆ ಹೋಗೋದು, ನಮ್ಮ ಯಜಮಾನ್ರು ಕೆಲಸ ಮುಗಿಸ್ಕೊಂಡು ಬಂದಮೇಲೆ. ಇವಾಗ ನಾವು ಹೋಗ್ತಿರೋ ಶಾಪ್ ಬಂದು ಹರಿದಾಸ್ ಅಂತ, ಅದು ಲೊಕೇಟ್ ಆಗಿರೋದು ಅಲ್ಕ್ವೇರಲ್ಲಿ. ಈ ಶಾಪ್ನ ಕೂಡ ನಡೆಸ್ತಿರೋದು ಇಂಡಿಯನ್ಸೇ. ಹಬ್ಬಕ್ಕೆ ಇನ್ನೂ 3 to 4 days ಟೈಮ್ ಇದ್ದಂಗೆ ಬೇಗ ಬಂದಿದ್ದೀವಿ ಸ್ಟೋರ್ಗೆ. ಏನಕ್ಕೆ ಅಂತ ಅಂದರೆ ಎಳ್ಳು ಬೆಲ್ಲ ತರೋದಕ್ಕೆ. ಇಂಡಿಯಾದಲ್ಲಾದರೆ ಮನೇಲೇ ಎಲ್ಲ ಕೊಬ್ಬರಿ ಒಣಗಿಸಿ, ಬೆಲ್ಲ ಎಲ್ಲ ಒಣಗಿಸಿ ಮನೇಲೇ ಪ್ರಿಪೇರ್ ಮಾಡ್ತೀವಿ. ಇಲ್ಲಾಂದರೆ ರೆಡಿಮೇಡ್ ಪ್ಯಾಕೆಟ್ ತರ್ತೀವಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದರೆ. ಬಟ್ ಇಲ್ಲಿ ಎಲ್ಲ ಸಪ್ರೇಟ್ ತೊಗೊಂಡು ನಾವೇ ಒಟ್ಟಿಗೆ ಸೇರಿಸ್ಕೊಬೇಕು. ಅದಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಮುಂಚೆ ತಂದು ಪೀಸ್ ಮಾಡಿ ಒಣಗ್ಸೋಕ್ಕೆ ಇಡಬೇಕಿತ್ತು. ಅದು ಸ್ಟೋರ್ಗೆ ಬೇಗ ಬಂದ್ವಿ. ಪರ್ಟಿಕ್ಯುಲರ್ ಐಟಮ್ಸ್ ಇಂಡಿಯಾದಲ್ಲಿ ಸಿಗೋ ಥರ ನಮಗೆ ಇಲ್ಲಿ ಸಿಗುತ್ತೆ, ಬಟ್ ರೇಟ್ ಎಲ್ಲ ಜಾಸ್ತಿ ಇರುತ್ತೆ. ನೋಡಿ, ಕುರ್ಕುರೆ ಐಟಮು 20 rupees ಅಂತ ಪ್ಯಾಕೆಟ್ ಮೇಲೆ ಬರೆದಿದೆ, ಬಟ್ ನಾವು ಕೊಟ್ಟು ತಿನ್ನೋದು 70 to 80 rupees ಆಗುತ್ತೆ. ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ ಚಿಪ್ಸು, ಮತ್ತು ಇಲ್ಲಿ ಚಕ್ಲಿ, ಮುರುಕು, ಬೆಣ್ಣೆ ಮುರುಕು, ಚಕ್ಲಿ ಎಲ್ಲ ಸಿಗುತ್ತೆ. ಮತ್ತು ಇಲ್ಲಿ ಕಡಲೆ ಮಿಠಾಯಿ ಮತ್ತು ಎಳ್ಳುಂಡೆ ಎಲ್ಲ ಸಿಗುತ್ತೆ. ಅಲ್ಲಿ ಇಂಡಿಯಾದಲ್ಲಿ ಕಡಲೆ ಮಿಠಾಯಿ ಚಿಕ್ಕದಕ್ಕೆ 5 rupees ಇಲ್ಲ 10 rupees ಇರುತ್ತೆ, ಇಲ್ಲ 2 rupees ಇರುತ್ತೆ. ಫಸ್ಟೆಲ್ಲ 1 rupeesಗೆ ಸಿಗ್ತಿತ್ತು. ಬಟ್ ಇಲ್ಲಿ ಚಿಕ್ಕದಕ್ಕೆ 11 rupees ಕೊಡಬೇಕು, ದೊಡ್ಡದಕ್ಕೆ 23 rupees ಕೊಡಬೇಕು. ದೊಡ್ಡ ಪೀಸ್ ಖಾರ ಬುಂದಿ ಮಿಕ್ಸ್ಚರ್ ಎಲ್ಲ ಸಿಗುತ್ತೆ. MTRದು ಪ್ರೀಮಿಕ್ಸ್ ಪ್ಯಾಕೆಟ್ಸು, ರವಾ ಇಡ್ಲಿ ಮಿಕ್ಸ್ಚರ್ ಪ್ಯಾಕೆಟು, ಮತ್ತು ಬಿಸಿಬೇಳೆ ಬಾತ್, ಸಾಂಬಾರ್ ಪೌಡರ್ ಮತ್ತು ಪುಳಿಯೋಗರೆ ಪ್ಯಾಕೆಟ್ ಎಲ್ಲದೂ ಸಿಗುತ್ತೆ ಇಲ್ಲಿ MTRದು. ಮತ್ತು ನೆಕ್ಸ್ಟ್ ಬಂತು ನಮ್ಮ ಮೈಸೂರು ಪಾಕ್. ನಮ್ಮ ಮೈಸೂರು ಪಾಕ್ ಇಲ್ಲಿ 100 ಗ್ರಾಮ್ಗೆ 170 ರೂಪಾಯಿ. ಮತ್ತು ಶಾವಿಗೆ ಪ್ಯಾಕೆಟು ಮಿಲ್ಲೆಟ್ಸ್ದು ಸಿಗುತ್ತೆ, ಮತ್ತು ಮಾಮೂಲಿ ರೈಸ್ದು ಸಿಗುತ್ತೆ. ವರ್ಮಿಸಿಲಿ ಪ್ಯಾಕೆಟ್ ಇಲ್ಲಿ 150 ಗ್ರಾಮ್ಸ್ಗೆ 100 rupees ಆಗುತ್ತೆ ಇಲ್ಲಿ ಅನಿಲ್ ಶಾವ್ಗೆ. ಹಪ್ಳಗಳು ಮತ್ತು ಸಂಡಿಗೆಗಳು ಸಿಗುತ್ತೆ, ರೈಸ್ದು ಮತ್ತು ಉದ್ದಿನ ಹಪ್ಪಳ, ಪಾಪಡ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ರೆಡ್ ಚಿಲ್ಲಿ ಪಾಪಡ್ಸು, ಚಿಲ್ಲಿ ಗಾರ್ಲಿಕ್ ಪಾಪಡ್ಸು ಎಲ್ಲದೂ ಸಿಗುತ್ತೆ, ಡಿಫ್ರೆಂಟ್ ಟೈಪ್ಸು. ಮತ್ತು ವಾಲ್ ಹ್ಯಾಂಗಿಂಗ್ಸ್ ಆಗಿರ್ಬೋದು, ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು, ಹಬ್ಬ ಪೂಜೆಗಳಿಗೆ ಅದು ಸಿಗುತ್ತೆ. ನಮ್ಮ ಹಲ್ದಿರಾಮ್ಸ್ ಪ್ರಾಡಕ್ಟ್ಸು ಸಿಗುತ್ತೆ, ಮಿಕ್ಸ್ಚರ್ಸ್, ಚೋಚೋಸ್, ಖಾರ ಬುಂದಿ ಎಲ್ಲ ಸೈಡ್ಸ್ ಕೂಡ ಸಿಗುತ್ತೆ ಇಲ್ಲಿ ಹಲ್ದಿರಾಮ್ಸ್ದು. ಇದು 300 ಗ್ರಾಮ್ಸ್ಗೆ 140 rupees ಹಲ್ದಿರಾಮ್ಸ್ದು. ಎಲ್ಲ ಮಿಕ್ಸ್ಚರ್ಸ್ ಕೂಡ ಸಿಗುತ್ತೆ. ಮತ್ತು ಇದೇ ಥರ ಇಲ್ಲಿ ನಾನು ಹೇಳ್ದಾಗೆ ಚಕ್ಲಿ, ನಿಪ್ಪಟ್ಟು, ಕಡಲೆಪುರಿ ಎಲ್ಲ ಸಿಗುತ್ತೆ. ಚಕ್ಲಿ 110 rupees ಆಗುತ್ತೆ ಇಲ್ಲಿ, ಮತ್ತು ನಿಪ್ಪಟ್ಟು 240 rupees ಆಗುತ್ತೆ. ಕಡಲೆಪುರಿ ಬಂದು 300 ಗ್ರಾಮ್ಸ್ಗೆ 100 rupees ಆಗುತ್ತೆ. ನಾವು ಸಂತೆಲೆಲ್ಲ 10 ರೂಪಾಯಿ ಸೇರು, 20 ರೂಪಾಯಿ ಸೇರು ಅಂತ ತೊಗೊಂಡು ತಿಂತಿದ್ವಿ. ಇಲ್ಲಿ ನೋಡಿದ್ರೆ 100 ರೂಪಾಯಿ ಕೊಟ್ಬಿಟ್ಟು 300 ಗ್ರಾಮ್ಸ್ ಕಡಲೆಪುರಿ ತೊಗೊಂಡು ತಿನ್ನಬೇಕಾಗಿದೆ. ಹೀಗೆ ಎಲ್ಲ ಥರ ಐಟಮ್ಸು ಇಲ್ಲಿ ಇಂಡಿಯನ್ ಸ್ಟೋರ್ಸಲ್ಲಿ ಸಿಗುತ್ತೆ. ನಾವು ಊರಲ್ಲಿ ತೊಗೊತಿದ್ದಿದ್ದು ಎಲ್ಲ ವಸ್ತುಗಳು ಸಹ ಇಲ್ಲಿ ಪೂಜೆ ಐಟಮ್ಸ್ ಆಗಿರಲಿ, ಮತ್ತು ರೆಡಿ ಟು ಮೇಕ್ ತಿಂಡಿಗಳು, ಡೀಪ್ ಫ್ರೈ ಸಮೋಸ, ಮತ್ತು ಚೀಸ್ ಬಾಲ್ಸು, ಮತ್ತು ಫ್ರೋಝನ್ ವೆಜಿಟೇಬಲ್ಸ್ ಕೂಡ ಸಿಗುತ್ತೆ ಇಲ್ಲಿ. ಮತ್ತು ಇಲ್ಲಿ ನನಗೆ ಬೇಕಾಗಿದ್ದು ಸ್ವಲ್ಪ ರಂಗೋಲಿ ಐಟಮ್ಸ್ ತೊಗೋಬೇಕಿತ್ತು. ಮತ್ತು ರಂಗೋಲಿಗೆ ಬೇಕಾಗಿದ್ದ ಐಟಮ್ಸ್, ರಂಗೋಲಿ ಕಲರ್ಸು ಮತ್ತು ಗ್ಲಿಟರ್ಸು ಅದೆಲ್ಲನೂ ತೊಗೊಬೇಕಾಗಿತ್ತು. ಅದೊಂದು ಸ್ವಲ್ಪ ತೊಗೊಂಡೆ ನಾನು. ಮತ್ತು ಇಲ್ಲಿ ಕಲರ್ಡ್ ರಂಗೋಲಿಗಳಿಗೆ ರೇಟ್ಗೆ ಬಂದರೆ 3 Real ಆಗುತ್ತೆ, ಅಂದರೆ 700 rupees ಆಗುತ್ತೆ ಇಂಡಿಯನ್ ರುಪೀಸಲ್ಲಿ. ಮತ್ತು ಇಲ್ಲಿ ಸ್ಟಿಕ್ಕಬಲ್ ರಂಗೋಲಿಸ್ ಕೂಡ ಸಿಗುತ್ತೆ, ಮುಂದಗಡೆ ಡಿಸೈನ್ ರಂಗೋಲಿಗಳು, ಅದು ಕೂಡ 3 Reals ಆಗುತ್ತೆ, ಅಂದರೆ 700 ರೂಪಾಯಿ. ಮತ್ತು ಇನ್ನು ಚಿಕ್ಕ ರಂಗೋಲಿಗಳು ಸಿಗುತ್ತೆ, ಅದೆಲ್ಲ ಒಂದು 70 to 80 rupees ಆಗುತ್ತೆ. ಮತ್ತು ವಿಳೆದೆಲೆ ಇಲ್ಲಿ ಸಿಗುತ್ತೆ. ಲುಲ್ಲುಲೆಲ್ಲ ಅದು ವಿಳೆದೆಲೆ ಸಿಗೋದಿಲ್ಲ. ವಿಳೆದೆಲೆ ರೇಟ್ ಇಲ್ಲಿ ಸಿಂಗಲ್ ಎಲೆಗೆ 23 rupees ಕೊಟ್ಟು ತೊಗೊಬೇಕು. ಈ ಥರ ಏನೇ ಪೂಜಾ ಐಟಮ್ಸ್ ಇರಲಿ, ಇಲ್ಲ ಹಬ್ಬದ ಐಟಮ್ಸ್ ಇರಲಿ, ಪರ್ಟಿಕ್ಯುಲರ್ ಆಗಿ ಬೇಕು ಅಂತ ಅಂದರೆ ಈ ಥರ ಇಂಡಿಯನ್ ಸ್ಟೋರ್ಸ್ಗೆ ಬಂದು ತೊಗೊಳ್ಬೇಕು. ನನಗೆ ಕೊಬ್ಬರಿ ಸಿಕ್ತು, ಬಟ್ ಅಷ್ಟು ಇಷ್ಟ ಆಗಲಿಲ್ಲ, ಚೆನ್ನಾಗಿರಲಿಲ್ಲ. 3 to 4 days ಮುಂಚೆನೇ ಬರೋದ್ರಿಂದ ಸ್ಟಾಕ್ಸ್ ಕೂಡ ಬಂದಿರಲಿಲ್ಲ. ಸೊ ಏನು ಬೇಕಾದ ಐಟಮ್ಸ್ ಮಾತ್ರ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ. ಮಸ್ಕಟ್ಟಲ್ಲಿ ಇನ್ನೊಂದು ರೂಲ್ಸ್ ಏನಪ್ಪ ಅಂತ ಅಂದರೆ, ಮುಂದೆ ಕೂತಿರೋರು ಕಾರಲ್ಲಿ ಸೀಟ್ ಬೆಲ್ಟ್ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಮತ್ತು 2 years ಕೆಳಗಡೆ ಇರೋ ಮಕ್ಕಳನ್ನ ಏನಾದರೂ ಕೂತ್ಕೊಂಡ್ರೆ 20 Real ಫೈನ್ ಆಗುತ್ತೆ, ಅಂದರೆ ಇಂಡಿಯನ್ ಮನಿಯಲ್ಲಿ 4,000 to 5,000 rupees ಫೈನ್ ಆಗುತ್ತೆ. ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಸಂಕ್ರಾಂತಿ ವ್ಲಾಗ್ ಜೊತೆ ಮತ್ತೆ ನಿಮಗೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಭುವನೇಶ್ವರಿ.